ವಿಘ್ನರಾಜ ಸಮರ್ಥ ಎರಡನ್ನೂ ನಾವು ಪ್ರಾರ್ಥಿಸಬೇಕು. ದುಷ್ಟ ಕಾರ್ಯಗಳಿಗೆ ವಿಘ್ನ ಕೊಡುವಂತ ಬೇಡಿಕೊಳ್ಳೋದು. ಕೆಲವೊಮ್ಮೆ ನಮಗೆ ದುಷ್ಟ ಕಾರ್ಯಗಳನ್ನು ಮಾಡಬೇಕು ಅಂತನ್ನುವ ಇಚ್ಛೆ ಇರೋದಿಲ್ಲ, ವಿವೇಕ ಬೇಡ ಅಂತ ಹೇಳ್ತದೆ. ಆದರೂ ಕೂಡ ಮನಸ್ಸಿನ ಒತ್ತಡದಿಂದ, ಮಾನಸ ಒತ್ತಡದಿಂದ ದುಷ್ಕೃತ್ಯಗಳನ್ನು ಮಾಡಬೇಕಾಗತ್ತೆ. ಜೊತೆಗಿರುವವರ ಪ್ರೇರಣೆಯಿಂದ ದುಷ್ಟ ಕಾರ್ಯಗಳನ್ನು ಮಾಡುವಂತೆ ಆಗ್ತಾ ಇರತ್ತೆ. ಅದಾಗದಂತೆ ದುಷ್ಟ ಕಾರ್ಯಗಳಿಗೆ ವಿಘ್ನ ಕೊಡುವಂತ ಬಿಡ್ಕೋಬೇಕು ಗಣಪತಿ. ವಿಘ್ನ ರಾಜ ರಾಜ ಅಂದ್ಮೇಲೆ ಸೈನ್ಯವನ್ನ ಯಾವುದಕ್ಕಾದ್ರೂ ಕಳಿಸ್ಲಿಕ್ಕೆ ಬರ್ತದೆ, ಬೇಡ ಅನ್ಲಿಕ್ಕೂ ಬರ್ತದೆ. ವಿಘ್ನಗಳಿಗೆ ರಾಜ. ಆ ವಿಘ್ನಗಳನ್ನ ಕಳಿಸಬೇಡ. ದುಷ್ಟ ಕಾರ್ಯಗಳಿಗೆ ನಿನ್ನ ವಿಘ್ನಗಳೆಂಬ ಸೈನ್ಯವನ್ನ ಕಳಿಸು. ಒಳ್ಳೆಯ ಕೆಲಸಕ್ಕೆ ಆ ವಿಘ್ನಗಳೆಂಬ ಸೈನ್ಯ ಹೊರಟಿದ್ರೆ ಅದನ್ನು ವಾಪಸ್ ತೆಗೆದುಕೊ. ಆ ರೀತಿ ನಮ್ಮನ್ನ ರಕ್ಷಣೆ ಮಾಡು ಎಂಬುದಾಗಿ ಆ ಗಣಪತಿಗೆ ಪ್ರಾರ್ಥನೆಯನ್ನ ಮಾಡಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಬೇಕು. ಗಣಪತಿಯ ಪೂಜೆ ಮಾಡುವಾಗ ಮಾತ್ರ ಗಣಪತಿಯ ಪ್ರತಿಮೆಯನ್ನ, ಶುದ್ಧವಾದ ಮಣ್ಣಿನಿಂದ ಮಾಡಿದ ಪ್ರತಿಮೆಯನ್ನೇ ಪೂಜೆ ಮಾಡಿ. ಮೃತ್ತಿಕಾ ಪೂಜಾ ಅಂತ ಹೇಳ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಮಣ್ಣಿನಿಂದ ಎತ್ತು ಮಾಡಿ ಪೂಜೆ ಮಾಡುವುದು ಪದ್ಧತಿ ಇದೆ. ಅದರಂತೆ ಶೇಷದೇವರ ಪೂಜೆ, ಗೋಕುಲ ಶ್ರೀಕೃಷ್ಣ ಬಲರಾಮರನ್ನ ಮೃತ್ತಿಕೆಯಿಂದ ಮಾಡಿ ಪೂಜೆ ಮಾಡುವ ಪದ್ಧತಿ. ಹಾಗೇನೆ ಗಣಪತಿಯನ್ನು ಮಣ್ಣಿನಿಂದ ಗೋಪಿ ಚಂದನ ಅಥವಾ ಕೆಂಪು ಕಪ್ಪು ಯಾವುದೋ ಯೋಗ್ಯವಾದ ಸ್ವಚ್ಛವಾದ ಶುದ್ಧವಾದ ಸ್ಥಳದಲ್ಲಿರುವ ಉತ್ತಮವಾದ ಗಿಡ, ನದಿ ತೀರ ಇಂತಹ ಪವಿತ್ರ ಪರಿಸರದಲ್ಲಿ ಇರುವಂತಹ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿನಿಂದ ಮಾಡಿದ ಗಣಪತಿಯನ್ನೇ ಪೂಜೆ ಮಾಡಬೇಕೇ ಹೊರತು ಈ ಕೃತ್ರಿಮವಾದ ಇತ್ತೀಚೆಗೆ ಅನೇಕ ಯಾವುದು ವಾಸ್ತವನಿಂದ ಮಾಡಿದಂತಹ ಏನು ಗಣಪತಿಯ ಪೂಜೆಯನ್ನ ಮಾಡ್ತಾ ಇರುವ ಒಂದು ಕ್ರಮ ಬಂದಿದೆ. ಅದು ಶಾಸ್ತ್ರೀಯವೂ ಅಲ್ಲ, ವಾತಾವರಣದ ವಿಶೇಷವಾದ ಕಾಲುಷ್ಯವನ್ನ ಮಾಡುವುದಕ್ಕೂ ಬಹಳ ಅದು ಕಾರಣ ಆಗಿದೆ. ಅದರಿಂದ ಅನೇಕ ರೀತಿಯ ಕೆರೆ, ಬಾವಿ ಎಲ್ಲವೂ ಹಾಳಾಗಿ ಹೋಗ್ತದೆ. ಅನೇಕ ಜೀವ ಜಂತುಗಳು ಅದರಿಂದ ಸತ್ತು ಹೋಗ್ತವೆ. ನೀರು ಕುಡಿಯುವಂಥವರಿಗೆ ಅನಾರೋಗ್ಯವಾಗುತ್ತೆ. ಎಲ್ಲಕ್ಕೂ ಮೇಲಾಗಿ ಯಾವ ಗಣಪತಿಯ ಪೂಜೆಯನ್ನ ಮಾಡಬೇಕು ಅಂತ ಭಕ್ತಿಯಿಂದ ಅನುಗ್ರಹ ಪಡೆಯೋದಕ್ಕೆ ಮಾಡ್ತಾ ಇದ್ದೀರಿ, ಅಂತಹ ಗಣಪತಿಯನ್ನ ಪಾರ್ವತಿ ಅವತ್ತಿನ ದಿನ ಮಾಡಿದ್ದು ಮಣ್ಣಿನಿಂದಲೇ, ಶುದ್ಧವಾದ ಮಣ್ಣಿನಿಂದಲೇ ಗಣಪತಿಯನ್ನ ನಿರ್ಮಾಣ ಮಾಡಿ ಜೀವವನ್ನು ತುಂಬಿದ್ದು. ಅಂತಹ ಮಣ್ಣಿನಿಂದಲೇ ಗಣಪತಿಯನ್ನು ನಿರ್ಮಾಣ ಮಾಡಿದರೆ ಗಣಪತಿ ವಿಶೇಷವಾಗಿ ಆ ಮಣ್ಣಿನಲ್ಲಿ ಸನ್ನಿಹಿತನಾಗಿ ನಿಮಗೆಲ್ಲ ಅನುಗ್ರಹವನ್ನು ಮಾಡುತ್ತಾನೆ. ಆದ್ದರಿಂದ ಚೆನ್ನಾಗಿ ಕಾಣಬೇಕು, ನೋಡುವುದಕ್ಕೆ ಚೆನ್ನಾಗಿರಬೇಕು, ಅಲಂಕಾರ ಇರಬೇಕು, ವೈಭವ ಇರಬೇಕು. ಇದನ್ನು ಗಮನಿಸಬೇಡಿ. ಭಕ್ತಿ ಇರಬೇಕು. ಭಕ್ತಿಯಿಂದ ಬೇಕಾದಷ್ಟು ಅಲಂಕಾರ ಮಾಡಿ, ಒಳ್ಳೆ ಹೂವುಗಳನ್ನು ಹಾಕಿ ಬೇಕಾದಷ್ಟು ಅಲಂಕಾರ ಮಾಡಿ. ಆದರೆ ಈ ತರಹದ ಕೃತ್ರಿಮವಾದ ಆ ಗಣಪತಿಯ ವಿಗ್ರಹವನ್ನು ತಂದು ಪೂಜೆ ಮಾಡುವುದು ಬೇಡ. ಗಣಪತಿಯನ್ನು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ, ಮಾಡಿದವರಿಂದ ತೆಗೆದುಕೊಂಡು ಬನ್ನಿ. ಇತ್ತೀಚೆಗೆ ಶುದ್ಧ ಮಣ್ಣಿನಿಂದ ಮಾಡಿದ ಗಣಪತಿಗಳು ಸಿಗ್ತಾ ಇವೆ, ಅಂಗಡಿಯಲ್ಲಿಯೂ ಕೂಡ ಅದನ್ನು ಮಾಡುವವರಿದ್ದಾರೆ. ಅವರ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಾನು ಮಾತಾಡ್ತಾ ಇಲ್ಲ. ಆದರೆ ಆ ತರಹದ ಗಣಪತಿಯ ಪ್ರತಿಮೆಯನ್ನು ತಂದು ಪೂಜೆಯನ್ನು ಮಾಡಿ, ಗಣಪತಿ ಇರಬಹುದು, ಗೌರಿ ಇರಬಹುದು, ಶುದ್ಧ ಮಣ್ಣಿನಿಂದ ಮಾಡಿದ ಪ್ರತಿಮೆಯಿಂದಲೇ ಮಾಡಿ. ನೀವೇ ಮನೆಯಲ್ಲಿ ಮಾಡಿಕೊಂಡ್ರೂ ಅಡ್ಡಿ ಇಲ್ಲ. ಅದನ್ನು ಗಣಪತಿ ಅಂತ ಯಾರಾದರೂ ಪ್ರತಿಜ್ಞೆ ಮಾಡಿ ಹೇಳೋ ಪ್ರಸಂಗ ಬರಬಹುದು, ಬರ್ಲಿ. ಆದರೆ ಶುದ್ಧವಾದ ಗಣಪತಿಯಲ್ಲಿ ಮಂತ್ರದಿಂದ ನೀವು ಆವಾಹನ ಮಾಡಿದ್ರೆ ಗಣಪತಿಯ ಸನ್ನಿಧಾನ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ್ರು ನಿಜವಾದ ಗಣಪತಿ ಎಷ್ಟು ಚೆನ್ನಾಗಿದೆಯಾ, ಎಷ್ಟು ಸುಂದರ ಇದ್ದಾನೆ ಗಣಪತಿ, ಅಷ್ಟು ಸೌಂದರ್ಯ ಏನಿದ್ರೂ ಬರೋದೇ ಇಲ್ಲ. ಆದ್ದರಿಂದ ಇದು ಒಂದು. ಎರಡನೇದಾಗಿ, ಈ ಊರಲ್ಲಿ ಹೇಳೋ ಪ್ರಸಂಗ ಇಲ್ಲ, ಆದರೆ ನೀವೆಲ್ಲ ಬೇರೆ ಬೇರೆ ಊರಿನಿಂದ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ತಿಳಿಸೋದು. ಈ ಊರಿನಲ್ಲಿಯೂ ಯಾರು ಅದನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇದನ್ನು ತಿಳಿಸೋದು. ಆ ಸಂದರ್ಭದಲ್ಲಿ ದೇವರ ಹಾಡುಗಳನ್ನು ಹೇಳಿ, ಭಜನೆಯನ್ನು ಮಾಡಿ, ಗಣಪತಿಯ ಸ್ಮರಣೆ ಮಾಡಿ, ಬೇರೆ ಬೇರೆ ದೇವತೆಗಳು ಭಗವಂತನ ಸ್ಮರಣೆಯನ್ನು ಮಾಡಿ, ಭಕ್ತಿಯಿಂದ ಭಜನೆ ಮಾಡಿ, ಅನ್ನದಾನ ಆಗಲಿ, ಇದೆಲ್ಲ ಒಳ್ಳೆ ಕೆಲಸ ಆಗಲಿ. ಯಾವುದೋ ಸಿನಿಮಾ ಹಾಡುಗಳನ್ನು ಹಾಕಿ ಜೈ ಕೊಡೋದು ಉತ್ತಮವಾದಂತಹ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಭಾರತೀಯರ ಒಂದು ಒಗ್ಗಟ್ಟಿಗಾಗಿ, ಸನಾತನ ಧರ್ಮದ, ಹಿಂದೂ ಧರ್ಮದ ಒಂದು ಏಕತೆಗಾಗಿ ಸಾಮೂಹಿಕವಾದ ಗಣಪತಿಯ ಆಚರಣೆ ಕೆಲವು ಕಾಲದಿಂದ, ಸ್ವಾತಂತ್ರ್ಯ ಪೂರ್ವ ಕಾಲದಿಂದ ನಡೆದು ಬಂದದ್ದು. ಅವರವರ ಮನೆಯಲ್ಲಿ ಮಾಡುವ ಪದ್ಧತಿ. ಸಾಮೂಹಿಕವಾಗಿ ಮಾಡುವುದರ ಉದ್ದೇಶವೇ ಪ್ರಾಯ ತಿಲಕವರ ಕಾಲದಿಂದ ಗೋಖಲೆಯವರು, ತಿಲಕವರು ಇವರೆಲ್ಲ ಇದನ್ನು ಪ್ರಾರಂಭ ಮಾಡಿದ್ದು ಸಾಮೂಹಿಕವಾಗಿ. ಯಾಕೆ? ಹಿಂದೂ ಧರ್ಮದ ಒಗ್ಗಟ್ಟು, ಹಿಂದೂ ಧರ್ಮದ ಏಕತೆ, ಅದರ ಉದ್ದೇಶದಿಂದ. ಆ ಹಿಂದೂ ಧರ್ಮ ಎಲ್ಲಿ ಹೋಯಿತು? ಯಾವುದೋ ಪಾಶ್ಚಾತ್ಯ ಸಂಸ್ಕೃತಿಯ
ಅನುಕರಣೆ ಮಾಡ್ತಾ ಹಾಡು ಹಾಡ್ತಾ ಕುಣಿತಾ ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಆ ಗಣಪತಿಯನ್ನೇ ವಿಕೃತ ವೇಷದಲ್ಲಿ ಕೊಡಿಸಿರ್ತಾರೆ, ಅವನಿಗೆ ಶರ್ಟು ಪ್ಯಾಂಟ್ ಹಾಕಿ ಕೊಡಿಸಿರ್ತಾರೆ. ಅವನ ಕೈಯಲ್ಲಿ ಇದೆಲ್ಲ ಈ ತರಹದ ವಿಕೃತ ಆಚಾರ ವಿಚಾರಗಳನ್ನ ನಾವಂತೂ ಮಾಡೋದಿಲ್ಲಪ್ಪ, ಮನೆಯಲ್ಲಿ ಅಂತ ಪ್ರವಚನದ ಕೆಲಸ ವಿಷಯ ನಮಗೇನು ಸಂಬಂಧ ಇಲ್ಲ ಅಂತ ಎದ್ದು ಹೋಗ್ಬೇಡಿ. ಇಷ್ಟೊತ್ತ ತನಕ ಇದರ ಒದರ್ಕೊಂಡದ್ದೇನು ಶಂಖವಾದ್ಯ ಮಾಡಿದ್ದೀವಿ ಯಾರ ಸಲುವಾಗಿ? ಹೋಗ್ರಿ, ಯಾರ ಜೊತೆ ಜಗಳಾಡಬೇಡಿ. ಇದರ ಏನೂ ಮಾಡಿಲ್ಲ, ಕೈಯಲ್ಲಿ ಒಂದು ಕಡ್ಡಿ ತಗೊಂಡಿಲ್ಲ ಅವನು, ಬಾಯಿ ಹಿಂದೆ ಮಾತಾಡಿದ್ದಾನೆ ಅಷ್ಟೇ. ಹೋಗಿ ತಿಳಿಸಿ ಹೇಳಿ, ಇದು ಧರ್ಮದ ಕಾರ್ಯ, ಇದು ಒಳ್ಳೆ ಧಾರ್ಮಿಕ ರೀತಿಯಿಂದ ಮಾಡಿ. ನೀವು ಬೇಕಂದ್ರೆ ಏನಾದರೂ ಮಾಡಿ, ಮನೆಯಲ್ಲಿ ಕುಣಿದಾಡಿ, ಆದರೆ ಧಾರ್ಮಿಕವಾದ ಕಾರ್ಯವನ್ನು ಮಾಡುವಾಗ ದೇವರ ಹಾಡುಗಳನ್ನು ಹೇಳ್ತಾ, ಭಜನೆಯನ್ನು ಮಾಡ್ತಾ, ಮಂತ್ರಗಳನ್ನು ಹೇಳಿ, ಪೂಜೆಯನ್ನು ಮಾಡಿ, ಒಂದು ಸಾತ್ವಿಕವಾದ ರೀತಿಯಲ್ಲಿ ಬಂದವರಿಗೆಲ್ಲ ಒಂದು ಒಳ್ಳೆ ದೇವರ ಸ್ಮರಣೆ ಕಿವಿಗೆ ಕೇಳ್ತಾ ಇರಬೇಕು, ಕೈಯಲ್ಲಿ ಪ್ರಸಾದ ಕೊಡ್ತಾ ಇರಬೇಕು. ಆ ತರಹ ಇರಬೇಕೇ ಹೊರತು ವೈಭವೀಕರಣ ಮಾಡಿಕೊಂಡು ಅನ್ಯಾಯ ಅಧರ್ಮ ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯನ್ನ ನೀವು ಮಾಡಬೇಡಿ. ಮಾಡುವವರಿಗೆ ಒಳ್ಳೆಯ ರೀತಿಯಲ್ಲಿ ತಿಳಿ ಹೇಳಿ ಸಾತ್ವಿಕವಾದ ಶಾಂತಿಯುತವಾದ ಆಂದೋಲನವನ್ನ ಕ್ರಾಂತಿಯನ್ನ ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ಈ ನಿಟ್ಟಿನಲ್ಲಿ ಮಾಡಬೇಕು. ಇದು ಗಣಪತಿಯ ಉತ್ಸವಕ್ಕೂ ಸರಿ, ಕೃಷ್ಣನ ಉತ್ಸವಕ್ಕೂ ಸರಿ, ದುರ್ಗೆಯ ಉತ್ಸವಕ್ಕೂ ಸರಿ, ಯಾವುದಿದ್ರೂ ಕೂಡ ಈ ನಿಟ್ಟಿನಲ್ಲಿ ಮಾಡಬೇಕು ಅಂತ ಅನ್ನೋದು ವಿದುರನ ಅಭಿಪ್ರಾಯ. ಶ್ರೀಕೃಷ್ಣ.